ಜೇನಿಂದ ಕಚ್ಚಿಸ್ಕೊಂಡಾಗ ನಮಗೆ ಪರ್ಮನೆಂಟ್ಲಿ ಪಾರ್ಶ್ವವಾಯು ಬರೋದಿಲ್ಲ ಅಂತಾರೆ. ಸರ್ ಇವರೆಲ್ಲ ಒಂದು ಹನಿ ಜೇನುತುಪ್ಪ ಮಾಡಬೇಕಾದ್ರೆ ಬಾಕ್ಸಿಂದ 500 ಸರ್ತಿ ಹೋಗಿ ಬಂದು ಮಾಡ್ತಾರೆ. ಇವಾಗೇನು 75% ಜೇನು ನಾಶ ಆಗಿದೀವಿ, ಅದಕ್ಕೆಲ್ಲ ಕಾರಣ ನಾವೆಲ್ಲ ಸೇರಿ ಸರ್. ಇದು ಕ್ವೀನ್ ಬಿ ಸರ್, ಇದು ಈ ಜಾತಿದು ಅಪಿಸ್ ಮೆಲ್ಲಿಫೆರಾ ಕ್ವೀನ್ ಬಿ. ಇದು ಯಾವಾಗ ಈ ಒಂದು ಜೇನಿನ ಕುಲ ನಾಶ ಆಗುತ್ತೋ ಆವಾಗಲೇ 3-4 ವರ್ಷದಲ್ಲಿ ಈ ಮನುಕುಲ ಕೂಡ ನಾಶ ಆಗುತ್ತೆ ಅಂತ. ನಮಸ್ಕಾರ, ನನ್ನ ಹೆಸರು ಪುಷ್ಪ ಅಂತ. ಇಲ್ಲಿ ಒಂದು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮುಂಚೆ ಜೇನು ಅಂದರೆ ನಮಗೇನು ಅಂತ ಗೊತ್ತೇ ಇರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಏನಪ್ಪ ಇದು ಜೇನು ಜೊತೆ ಕೆಲಸ ಮಾಡಬೇಕಲ್ಲ ಅನ್ನೋ ಒಂದು ತಲೆಯಲ್ಲಿ ಕೂತ್ಕೊಂಡಿತ್ತು. ತಿಳಿತಾ ಸರ್ ನಮಗೆ ಹೇಳ್ಕೊಟ್ರದು ಹೀಗೆ ಅಂತ. ಆನಂತರ ನಮ್ಗೆ ಗೊತ್ತಾಯಿತು ಜೇನಿನ ನಾವು ಎಷ್ಟು ಪ್ರೀತಿ ಮಾಡ್ತೀವಲ್ಲ ಅಷ್ಟು ರಿಟರ್ನ್ ಗಿಫ್ಟ್ ನಮಗೆ ಕೊಡುತ್ತೆ ಅಂತ. ಇವತ್ತು ನಾವು ಬದುಕಿರೋದು ಜೇನಿಂದ ಅಂತ ನಮಗೆ ಗೊತ್ತಾದ ಮೇಲೆ ಅದ್ರ ಮೇಲೆ ಇನ್ನೂ ಪ್ರೀತಿ ಹುಟ್ಕೊಂತು. ಒಂದೇನಂದರೆ ಖುಷಿಯಿಂದ ಇಲ್ಲಿ ನಾವು ಕೆಲಸ ಮಾಡ್ತೀವಿ. ಕೆಲಸ ಮಾಡಬೇಕಂತ ಮಾಡಲ್ಲ, ಖುಷಿಯಿಂದ ಮಾಡ್ತೀವಿ ಕೆಲಸ. ಇದೇ ಊರ ನಿಮ್ಮದು? ಸರ್ ಇಲ್ಲಿಂದ ಒಂದು 10-12 ಕಿಲೋಮೀಟರ್ ದೂರ ಇದೆ. ಎಷ್ಟು ಓದಿದ್ದೀರಿ? ನಾನು ಓದಿದ್ದು 6ನೇ ಕ್ಲಾಸು ಸರ್. ಹಾಂ. ಇಲ್ಲಿ 7 ವರ್ಷದಿಂದ ಎಷ್ಟೆಲ್ಲ ಜನರನ್ನು ಭೇಟಿ ಮಾಡಿದ್ದೀರಿ? ಸರ್ ತುಂಬ ಜನರನ್ನ ಭೇಟಿ ಮಾಡಿದ್ದೀನಿ ನಾನು. ತುಂಬ ದೊಡ್ಡ ವ್ಯಕ್ತಿಗಳ ಜೊತೆ ನಾನು ಡೆಮೋ ಮಾಡಿದ್ದೀನಿ. ಅಂದರೆ ನಾನು ಡೆಮೋ ಮಾಡಿದ್ರೆ ನಾನು ಅಷ್ಟೊಂದು ಕಲ್ತಿಲ್ಲ. ಆದ್ರೆ ಜನ ಕೇಳ್ತಾರೆ ಎಷ್ಟು ಎಜುಕೇಶನ್ ಆಗಿದೆ ಅಂತಾರೆ. ಬಟ್ ಇಲ್ಲಿ ಬಂದ ಮೇಲೆ ಕಲ್ತಿದ್ದೀರಿ? ತುಂಬ ಕಲ್ತಿದ್ದೇನೆ ಸರ್. ನಮ್ಗೆ ಅಂದರೆ ಜೀರೋಯಿಂದ ನಾವಿಲ್ಲಿ ತುಂಬ ಕಲ್ತಿದ್ದೆ. ನಮ್ಗೆ ಏನು ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ. ಇಲ್ಲಿ ಬಂದು ತುಂಬ ಕಲ್ತ್ಕೊಂಡಿದ್ದೇವೆ. ವೆರಿ ಗುಡ್. ಹಾಂ. ಇಲ್ಲಿ 7 ವರ್ಷದಲ್ಲಿ ಜೇನಿನೊಟ್ಟಿಗಿನ ಅನುಭವ ಏನು ನಿಮ್ಮದು? ಒಂದು ಅನುಭವ ಅಂದರೆ ತುಂಬ ತಿಳ್ಕೊಂಡಿದ್ದೀವಿ ಸರ್ ಹೀಗೆ. ಮತ್ತು ಪ್ರತಿಯೊಬ್ಬರು ಬರ್ತಾರಲ್ಲ ಅವ್ರ ಜೊತೆ ಬೆರೀತಾ ಅಂದರೆ ಒಳ್ಳೆ ವ್ಯಕ್ತಿಗಳನ್ನ ಇಲ್ಲಿ ನೋಡಿದ್ದೇವೆ. ನಮ್ಮ ಮೊನ್ನೆ ಇವರು ಪ್ರಾಣೇಶ್ ಸರ್ ಬಂದಿದ್ದರು, ಮಹಾಮನೀಶ್ ಅವರು, ಮತ್ತು ಇದು ನರಸಿಂಹ ಜೋಶಿ ಸರ್ ಬಂದಿದ್ದರು. ಅದಕ್ಕಿಂತ ಹಿಂದೆ ಇದು ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು. ಸುಮಾರು ಜನ ಆ್ಯಕ್ಟರ್ಸು ಬಂದಿದ್ದಾರೆ. ಅವ್ರ ಜೊತೆ ತುಂಬ ಮಾತಾಡಿದ್ದೀವಿ. ಅಂದರೆ ತುಂಬ ಜನ ಅಂತರ ನೋಡ್ಲಿಕ್ಕೆ ಹೋಗ್ತಾರೆ, ಅವರು ನಮ್ಮಲ್ಲಿ ಬಂದಿದ್ದಾರೆ. ನಿಮಗೆ ಒಂಥರ ಖುಷಿ ಇದೆಯಾ? ತುಂಬ ಖುಷಿ ಆಗ್ತಿದೆ ಸರ್. ತುಂಬ ಖುಷಿ ಆಗುತ್ತೆ ಇಲ್ಲಿ ಕೆಲಸ ಮಾಡಬೇಕಂದ್ರೆ. ನಮ್ಮ ಲಕ್ ಅನಿಸುತ್ತೆ ಇಲ್ಲಿ ನಾವು ಬಂದಿರೋದು ಅಷ್ಟೇ. ಹೇಳಮ್ಮ, ಇದನ್ನ ಒಂದು ಏನು ನಿಮ್ಮ ಕೆಲಸ ಆರಂಭ ಮಾಡಿ. ಸರ್ ಇಲ್ಲಿ ನಿಮಗೆ ಬಾಕ್ಸ್ ಬಗ್ಗೆ ಡೆಮೋ ಆಗ್ತದೆ, ಅಲ್ಲಿ ಲೈವ್ ಆಗಿ ಡೆಮೋ ಆಗುತ್ತೆ. ಆಯಿತು. ಇದು ಒಂದು ರೀತಿ ಮಾಡೆಲ್ ಬಾಕ್ಸ್ ಸರ್. ಇದರಲ್ಲಿ ನಾವು ಜೇನ್ನ ಸಾಕ್ಬೋದು. ಇದು ನಾರ್ಮಲ್ ಬಾಕ್ಸ್ ಅಂತ, ಇದರಲ್ಲೂ ಸಾಕ್ತಾರೆ. ಇದನ್ನು ISI ಸ್ಟ್ಯಾಂಡರ್ಡ್ ಬಾಕ್ಸ್ ಅಂತ ಕರೀತಾರೆ ನಮ್ಮ ಭಾರತ ದೇಶದಲ್ಲಿ. ಇವಾಗ ಇದೊಂದು ಮಾಡೆಲಿಂಗ್ ಸ್ಟಾರ್ಟ್ ಇದೆ. ಇದರಲ್ಲಿ 2 ಭಾಗ ಇರುತ್ತೆ. ಈ ಪಾರ್ಟಿಗೆ ಫ್ಯಾಮಿಲಿ ಅಂತಾರೆ, ಈ ಪಾರ್ಟಿಗೆ ಸೂಪರ್ ಅಂತಾರೆ. ಈ ಫ್ಯಾಮಿಲಿ ಪಾರ್ಟಲ್ಲಿ ಒಂದು ರಾಣಿ ಇರುತ್ತೆ. ಆ ರಾಣಿ ಒಂದಿನಕ್ಕೆ 1500ರಿಂದ 2000 ಮೊಟ್ಟೆ ಅದೇನು ಇಡ್ತಾ ಹೋಗುತ್ತೋ ಫ್ಯಾಮಿಲಿ ಪಾರ್ಟಿಗೆ ಅಷ್ಟೇ ಇರುತ್ತೆ, ಸೂಪರಿಗೆ ಇರೋದಿಲ್ಲ. ಇದು ಏನೇ ಇದ್ರೂ ಎಕ್ಸ್ಟ್ರಾ ಜೇನುತುಪ್ಪ ಸರ್. ನಾವು ಎಕ್ಸ್ಟ್ರಾ ಜೇನುತುಪ್ಪ ಮಾತ್ರ ಕಲೆಕ್ಟ್ ಮಾಡೋದು, ಈ ಜೇನುತುಪ್ಪ ಕಲೆಕ್ಟ್ ಮಾಡಲ್ಲ. ಇದನ್ನು ಅವರಿಗೋಸ್ಕರ ಬಿಟ್ಬಿಡ್ತೀವಿ. ಹಾಂ ಸರ್, ಇಲ್ಲಿ ನೋಡಿ ಇದು ಸೂಪರ್ನ ಭಾಗ. ಅಂದರೆ ಮೇಲ್ಗಡೆ ಸೂಪರ್ ಭಾಗ ಹೆಂಗಿರುತ್ತೆ, ಇದು ಫ್ಯಾಮಿಲಿ ಭಾಗ. ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು ಯಾವುದು ಫ್ಯಾಮಿಲಿ ಯಾವುದು ಸೂಪರ್ ಅಂತ. ಇನ್ನು ಸರ್ ಇದು ಫ್ಯಾಮಿಲಿ ಭಾಗ. ಈ ಒಂದು ಪಾರ್ಟಲ್ಲಿ ಸುಮಾರು ಒಂದು 15,000ರಿಂದ 20,000 ಜೇನಿದೆ. ಅದನ್ನೆಲ್ಲ ಒಂದು ರಾಣಿ ಮೇಂಟೈನ್ ಮಾಡುತ್ತೆ. ಟೋಟಲ್ ನಮ್ಮ ಇಡೀ ಜಗತ್ತಲ್ಲಿ 5 ಜಾತಿ ಜೇನಿದೆ. ಅದರಲ್ಲಿ 4 ಜಾತಿ ನಮ್ಮ ಭಾರತ ದೇಶದಲ್ಲೇ ಇದೆ. ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ಮಿಸ್ರಿ ಜೇನು ಅಂತ. ಈ ಹೆಜ್ಜೇನು ದೊಡ್ಡ ಬಿಲ್ಡಿಂಗ್ ಮೇಲೆ ಮರದ ಮೇಲೆಲ್ಲ ಯು ಶೇಪಲ್ಲಿ ಗೂಡು ಮಾಡುತ್ತೆ ಸರ್, ಅದು ಹೆಜ್ಜೇನು. ಇನ್ನು ಕೋಲ್ ಜೇನು ಈ ಕೋಲಿಗೆಲ್ಲ ಪುಟ್ದಾಗ ಗೂಡು ಮಾಡುತ್ತೆ, ಅದು ಕೋಲ್ ಜೇನು. ಈ ಹೆಜ್ಜೇನು ಮತ್ತು ಕೋಲ್ ಜೇನನ್ನ ಸಾಕಾಣಿಕೆ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಹೆಚ್ಚು ಓಪನ್ ಏರಿಯಾ ಮತ್ತು ಬೆಳಕಲ್ಲಿ ಅವ್ರು ಗೂಡು ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಅದನ್ನು ಸಾಕಾಣಿಕೆ ಮಾಡೋಕ್ಕಾಗಲ್ಲ. ಇನ್ನು ತುಡುವೆ ಜಾತಿ ಅದನ್ನು ಸಾಕ್ಬೋದು, ಅದು ಬರೀ ಕತ್ಲಲ್ಲಿ ಮಾತ್ರ ಗೂಡು ಮಾಡುತ್ತೆ. ನಮ್ಮ ಹತ್ರ ಇರೋದು ಇವಾಗ ಅದೇ ಜಾತಿ ಸರ್, ತುಡುವೆ. ಇದನ್ನು ಸೈಂಟಿಫಿಕ್ ಆಗಿ ಆಪಿಸ್ ಸೆರೆನಾ ಇಂಡಿಕಾ ಅಂತ ಕರೀತಾರೆ. ಇನ್ನೊಂದು ಇಡೀ ಜಗತ್ತಲ್ಲಿ ಸ್ಟೆಂಗ್ಲೆಸ್ ಬೀ ಬರುತ್ತೆ, ತುಂಬ ಚಿಕ್ಕದಾಗಿರೋ ಒಂದು ಜೇನು ಬರುತ್ತೆ. ಅದ್ರ ಗೂಡು ಇಷ್ಟೇ ಇರುತ್ತೆ ಸರ್. ಇಡೀ ಒಂದು ವರ್ಷಕ್ಕದು 90 ಗ್ರಾಮ್ಗಿಂತ ಕಡಿಮೆ ಜೇನುತುಪ್ಪ ಮಾಡುತ್ತೆ. ಆದರೆ ಆ ಒಂದು ಜೇನುತುಪ್ಪದಲ್ಲಿ 99% ಮೆಡಿಸನ್ ಕಂಟೆಂಟ್ ಸಿಗುತ್ತೆ. ಅದನ್ನು 50 ಹುಟ್ಟಿದ ಮಕ್ಳಿಗೂ ತಿನ್ನಿಸ್ಬೋದು. ಚಿಕ್ಕ ಮಕ್ಕಳಿಗೆಲ್ಲ ಕೆಮ್ಮು ಕಫ ಬಂದಾಗ ಬೆರಳಂಚಿಗೆ ಬಾಯಿಗಿಟ್ಟರೆ ಸಾಕು, ಕಫ ಕರಗುತ್ತೆ ಸರ್. ಇನ್ನು ಅಸ್ತಮ ಕಂಟ್ರೋಲ್ ಆಗುತ್ತೆ. ಇನ್ನು ಇಟಾಲಿಯನ್ ಬಿ ಅಂತ, ಇಟಾಲಿಯನ್ದಲ್ಲಿ ಅಲ್ಲೊಂದು ಜಾತಿ ಇದೆ ಸರ್, ಅದನ್ನು ಆಪಿಸ್ ಮೆಲ್ಲಿಫೆರಾ ಅಂತಾರೆ, ಅಥವಾ ಯುರೋಪಿಯನ್ ಬಿ ಅಂತಲೂ ಕರೀತಾರೆ. ನಮ್ಮ ದೇಶದಲ್ಲೇ 4 ಜಾತಿ ಇರೋದ್ರಿಂದ ಬೇರೆ ದೇಶದ ಜನ ನಮ್ಮ ದೇಶನ ಭಾರತ ಜೇನು ಹುಳಗಳ ತವರೂರು ಅಂತಲೇ ಕರೆದಿರೋದು. ಬೇರೆ ದೇಶದಲ್ಲಿ ಇಷ್ಟು ವೆರೈಟಿ ಇಲ್ಲ. ನಮ್ಮ ದೇಶದಲ್ಲಿ 4 ಜಾತಿ ಇದೆ ಸರ್. ಆದರೆ ಇದೆ, ನಮ್ಮ ದೇಶದಲ್ಲಿ 4 ಜಾತಿ ಇದೆ. ಕರೆಕ್ಟ್. ಹಾಂ. ಇನ್ನು ಲೀಚ್ ಥೆರಪಿ ಬಗ್ಗೆ ನಿಮಗೆ ಗೊತ್ತಿರ್ಬೋದು.
ಹೌದೌದು, ಈ ಕಾಲಿಗೆಲ್ಲ ನಿಮ್ಮ ಇದು ಈ ಗ್ಯಾಂಗ್ರೀನ್ ಎಲ್ಲ ಆದರೆ ಕೆಟ್ಟ ರಕ್ತನ ಹೀರಿ ಹೊರಗೆ ಹಾಕುತ್ತೆ. ಹಾಗೆ ಬಿ ಥೆರಪಿ ಸ್ಟಾರ್ಟ್ ಇದೆ ಸರ್. ಜೇನಿಂದ ಕಚ್ಚಿಸ್ಕೊಂಡಾಗ ನಮಗೆ ಪರ್ಮನೆಂಟ್ಲಿ ಪಾರ್ಶ್ವವಾಯು ಅಂದರೆ ಬರೋದಿಲ್ಲ ಅಂತಾರೆ. ತುಂಬ ಔಷಧಿ ಗುಣ ಇದೆ ಸರ್, ಅದನ್ನು ಆಯುರ್ವೇದದಲ್ಲಿ ಬಳಸ್ತಾರೆ. ಹಾಂ, ಇವಾಗಲೇ 75% ಜೇನು ನಾಶ ಆಗಿಬಿಟ್ಟಿದೆ. ಮಿಕ್ಕಿದ್ದು ನಾಶ ಆದರೆ ನಾವು ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಯಾಕಂದರೆ 80% ಪಾಲಿನೇಷನ್ ಗ್ರೋತ್, ಇನ್ನು ಪರಾಗಸ್ಪರ್ಶ ಅಂತೀವಿ ಅದನ್ನು ಜೇನು ಮಾಡುತ್ತೆ. ಮಿಕ್ಕಿದ್ದನ್ನು ಬೇರೆ ಕೀಟಾಣು ಮಾಡುತ್ತೆ. ಚಿಟ್ಟೆ ಇರ್ಬೋದು, ಹಕ್ಕಿ ಇರ್ಬೋದು, ಅಥವಾ ಗಾಳಿಯಿಂದನೂ ಆಗುತ್ತೆ. ಇವಾಗೇನು 75% ಜೇನು ನಾಶ ಆಗಿದೀವಿ, ಅದಕ್ಕೆಲ್ಲ ಕಾರಣ ನಾವೆಲ್ಲ ಸೇರಿ ಸರ್. ಹೌದಪ್ಪ, ನಾವೆಲ್ಲ ಬಳಸ್ತಾ ಇರೋ ಹೆವಿ ಸಿಗ್ನಲ್ ರೇಡಿಯೇಷನಿಂದ ಜೇನು ನಾಶ ಆಗ್ತಾ ಇದೆ. ಇನ್ನು ಹೊಲಗದ್ದೆಗೆಲ್ಲ ಸ್ಪ್ರೇ ಬೆಳೆಸ್ತೀವಿ, ಕೆಮಿಕಲ್ ಸ್ಪ್ರೇಯಿಂದ ಕೂಡ ಜೇನು ನಾಶ ಆಗ್ತಾ ಇದೆ. ಇದು ಹಿಂಗೆ ಜೇನಿನ ನಾಶ ಮುಂದುವರಿತಾ ಹೋದರೆ, ಆವಾಗಲೇ ವಿಜ್ಞಾನಿಗಳನ್ನು ಮಾತು ಹೇಳಿದರು ಆಲ್ಬರ್ಟ್ ಐನ್ಸ್ಟೈನ್ ಅವರು, ಯಾವಾಗ ಈ ಒಂದು ಜೇನಿನ ಕುಲ ನಾಶ ಆಗುತ್ತೋ ಆವಾಗಲೇ 3-4 ವರ್ಷದಲ್ಲಿ ಈ ಮನುಕುಲ ಕೂಡ ನಾಶ ಆಗುತ್ತೆ ಅಂತ. ಅದಕ್ಕೆ ಸರ್ ನೋವಿ ಜೇನಿಲ್ಲ ಅಂದರೆ ನಾವುಗಳಿಲ್ಲ ಅಂತ. ಹಾಗಾಗಿ ನೀವು ಇಡೀ ಮನುಕುಲವನ್ನು ಉಳಿಸುವ ಕೆಲಸ ಮಾಡ್ತಾ ಇದೆ ಸರ್. ಓಕೆ, ಇವಾಗ ಬಾಕ್ಸ್ನ ಓಪನ್ ಮಾಡ್ತೀನಿ. ಓಪನ್ ಮಾಡ್ತಾರೆ, ಸೌಂಡ್ ಮಾಡಿದಾಗ ಅವರೆಲ್ಲ ಅಲರ್ಟ್ ಆಗಿಬಿಡ್ತಾರೆ ಸರ್. ನಿಮ್ಗೆ ಯಾವಾಗಾದ್ರೂ ಕಚ್ಚಿದೆಯಾ? ತುಂಬ ಸರ್ತಿ ಕಚ್ಚಿದೆ ಸರ್. ಆದರೆ ಇನ್ನೊಂದೇನೆಂದರೆ, ನಾವು ಎಲ್ಲಿವರೆಗೂ ಅದನ್ನು ಹಾರ್ಮ್ ಮಾಡೋದಿಲ್ವೋ ಅಲ್ಲಿವರೆಗೂ ಅವ್ರು ನಮ್ಮನ್ನು ಏನೂ ಮಾಡೋದಿಲ್ಲ. ಈ ನೇಚರ್ ಮುಂದೆ ಸರ್ ತಾಳ್ಮೆ ಮತ್ತು ಸಮಯ ಎರಡು ಬೇಕಾಗತ್ತೆ ಅಷ್ಟೇ. ತುಂಬ ನಿಧಾನವಾಗಿ ತೆಗಿಬೇಕಾಗತ್ತೆ ಸರ್ ಇದನ್ನು. ಇದರಲ್ಲೂ 3 ರೀತಿ ಜೇನಿರುತ್ತೆ ನೋಡಿ. ವರ್ಕರ್ ಬಿ, ಮೇಲ್ ಬಿ, ಕ್ವೀನ್ ಬಿ ಅಂತ ಸರ್. ಸರ್ ಇವೆಲ್ಲ ಹೆಣ್ಣು ಅಂದರೆ ವರ್ಕರ್ ಬಿ, ಇವರೆಲ್ಲ ಕೆಲಸಗಾರರು. ಹಾಂ ಸರ್, ಕೆಲಸಗಾರ ಹುಳ ಅಂತಲೇ ಕರೀತಾರೆ. ಹೆಣ್ಣು ಫೀಮೇಲ್. ಸರ್ ಇವರೆಲ್ಲ ಒಂದು ಹನಿ ಜೇನುತುಪ್ಪ ಮಾಡಬೇಕಾದ್ರೆ ಬಾಕ್ಸಿಂದ 500 ಸರ್ತಿ ಹೋಗಿ ಬಂದು ಮಾಡ್ತಾರೆ. ಅದು 2 ಕಿಲೋಮೀಟರ್ ದೂರ. 1 kg ಆಗೋದಕ್ಕೆ 40 ಲಕ್ಷ ಹೂವಿನ ಮಕರಂದ ಅವ್ರ ಇಡೀ ಕುಟುಂಬಕ್ಕೆ ಬೇಕಾಗತ್ತೆ. ಮನುಷ್ಯ ಇಡೀ ಪ್ರಪಂಚನ 40 ಲಕ್ಷ ಹೂವಿನ ಮೇಲೆ ಮಕರಂದ ಬೇಕಾಗುತ್ತೆ ಸರ್. ಮನುಷ್ಯ ಇಡೀ ಪ್ರಪಂಚನ 3 ಬಾರಿ ಸುತ್ಕೊಂಡು ಬಂದಾಗ ಎಷ್ಟು ಶ್ರಮ ಬೇಕಾಗುತ್ತೋ ಅಷ್ಟು ಶ್ರಮ ಅವರಿಗೆ ಬರೀ 1 kg ಜೇನುತುಪ್ಪ ಮಾಡೋದಕ್ಕೆ ಬೇಕಾಗುತ್ತೆ ಸರ್. ನಾನು ಹಿಡಿದಿರೋ ಫ್ರೇಮಲ್ಲಿ ಪ್ರತಿಯೊಂದು ಹೋಲು ಹೆಕ್ಸಾಗೋನ್ ಶೇಪಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಹೆಕ್ಸಾಗೋನ್ ಶೇಪಲ್ಲಿ. ಇನ್ನು ರಾಣಿ ಇವ್ರಿಗಿನ 2 ಪಟ್ಟು ದೊಡ್ಡದಾಗಿರುತ್ತೆ ಸರ್. ಇಲ್ಲಿ ರಾಣಿ ಇಲ್ಲ. ನಾವು ಜೇನ ಎಷ್ಟು ಪ್ರೀತಿ ಮಾಡ್ಬೋದಂತ ಒಂದ್ಸತಿ ತೋರಿಸ್ತೀನಿ. ಸರಿ ನೋಡಿ, ಸರ್ ಎಷ್ಟು ಪ್ರೀತಿ ಮಾಡ್ಬೋದು. ಓಕೆ, ಇಟ್ಬಿಡ್ಲಾ ಸರ್? ಇಡುವಾಗ ಒಂಚೂರು ಏನಾದ್ರು ವ್ಯತ್ಯಾಸ ಆದರೂ ಕಡಿತದ? ಕಚ್ಚುತ್ತೆ ಸರ್. ಓಕೆ, ಕಚ್ಚಿದ್ರೆ ಒಂದು ಕಚ್ಚು ಸುಮ್ಮನೆ ಉಳಿತದ ಅಥವಾ 1-2-3 ಕಚ್ಚು ಬಿಡುತ್ತದೆ? ಸರ್ ಒಂದು ಕಚ್ಚುತ್ತೆ. ನಾವು ಅದಕ್ಕೂ ಒಂದು ಕಚ್ಚಿದಾಗ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಒಂದು ಕಚ್ಚಿದ ಮೇಲೆ ಅದು ನಾವು ಸ್ವಲ್ಪ ತಿಕ್ಕಬೇಕು, ಇಲ್ಲಾಂದರೆ ಬೇರೆ ಬೀಜ ಬಂದು ಅದ್ರ ಮೇಲೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಂ, ಸುಮ್ಮನೆ ಕಚ್ಚಲ್ಲ ಸರ್ ಅವರು ಅಷ್ಟೇ. ಇನ್ನು ಇದು ಹಿಮಾಲಯನ್ ಸರ್. ಇದು ಆ್ಯಪಿಸ್ ಹಿಮಾಲಯನ್ ಬಿ ಅಂತಾರೆ. ಈಗ ನೀವು ಇಲ್ಲಿ ಡೆಮೋಗೆ ಇಟ್ಟಿದ್ರಲ್ಲೂ ತುಪ್ಪ ಆಗುತ್ತಾ? ಆಗುತ್ತೆ ಸರ್, ಆಗುತ್ತೆ ನೋಡಿ. ಇದರಲ್ಲಿ ಇವಾಗ ತುಪ್ಪ ಆಗಿದೆ ಸರ್. ಫ್ರೇಮ್ ತುಂಬ ಭಾರ ಇದೆ ನಿಮಗೆ. ಇದು ಇದರ ಜಾತಿ ಬಗ್ಗೆ ನಮ್ಮ ಹೇಳಿ ಸರ್. ಇದನ್ನು ಆ್ಯಪಿಸ್ ಹಿಮಾಲಯನ್ ಬಿ ಅಂತಾರೆ ಸರ್. ಇದ್ರದ್ದು ರಾಣಿ ನೋಡಿ. ನಿಮಿಷ ನೀವು ಮೂಮೆಂಟ್ ಮಾಡಬೇಡಿ ಸರ್. ಇಲ್ಲಿ ನೋಡಿ, ಇದ್ರ ರಾಣಿ ಇದು. ಓ, ಅಲ್ಲಿದೆ. ಹಾಂ, ಇದು ನೋಡಿ. ಅಲ್ಲಿ ದೊಡ್ಡದು ಸರ್. ಇದು ರಾಣಿ. ಅಲ್ಲಿ ಹೋಗ್ತಾ ಇದೆ ನೋಡು. ಹಾಂ, ಇದು ರಾಣಿ. ಒಂದು 2 kg ಆದರೂ ಇದೆ ಇದು. ಹೌದಾ? ಹೌದು. ಹಾಂ, ಈ ಭಾಗನ ತೆಗಿಯೋದಿಲ್ಲ, ಇದು ಫ್ಯಾಮಿಲಿ ಭಾಗ. ಹಾಂ, ಇದು ಅವರಿಗೋಸ್ಕರ. ಯುರೋಪಿಯನ್ ಬಿ ಅಂತ ಸರ್. ಆ್ಯಪಿಸ್ ಮೆಲ್ಲಿಫೆರಾ ಅಂತಾರೆ ಇದನ್ನು.
ಇದು ಇದ್ದಿದ್ರಲ್ಲಿ ದೊಡ್ಡ ಹುಳ ಅಲ್ಲ? ಹಾಂ ಸರ್. ಸರ್ ನೀವು ಸ್ವಲ್ಪ ಹಿಂದೆ ಇರಿ. ಇದು ಕ್ವೀನ್ ಬಿ ಸರ್, ಇದು ಈ ಜಾತಿದು ಅಪಿಸ್ ಮೆಲಿಫೆರಾ ಕ್ವೀನ್ ಬಿ. ಇದು ನೋಡಿ ಕ್ವೀನ್ ಬಿ ಇದೆ ಅಲ್ಲ, ಸ್ವಲ್ಪ ರ್ಯಾಶ್ ಆದವು. ನೋಡಿ ಗೊತ್ತಾ ಇದೆ, ಇದು ಕ್ವೀನ್ ಬಿ. ನಿಮ್ಮ ಲಕ್ ತುಂಬ ಚೆನ್ನಾಗಿದೆ. ನಮಗೆ 3 ಬಾಕ್ಸಿನ ಕ್ವೀನ್ ಬಿ ಕಾಣಿಸ್ತು. ತುಂಬ ಜನ ಇಲ್ಲಿ ಮೊಬೈಲ್ ಕ್ಯಾಮ್ರಾನ ಹಿಡ್ಕೊಂಡು ನಿಲ್ತಾರೆ ಕ್ವೀನ್ ಬಿಗೋಸ್ಕರ. ತುಂಬ ಜನಕ್ಕೆ ಕ್ವೀನ್ ಬಿ ಕಾಣಿಸೋದೇ ಇಲ್ಲ. ನಿಮ್ಮ ಲಕ್ ತುಂಬ ಚೆನ್ನಾಗಿದೆ. 3 ಬಾಕ್ಸಿನ ಕ್ವೀನ್ ಬಿ ನಿಮಗೆ ನೋಡ್ಲಿಕ್ಕೆ ಸಿಕ್ತು. ಪರಿಸರಕ್ಕೆ ಪೂರಕವಾಗಿದ್ದೇವೆ ಸರ್. ಸರಿನಾ, ಇದು ಸೂಪರ್ ಭಾಗ. ನಾವೇನು ಎಕ್ಸ್ಟ್ರಾ ಪಾರ್ಟ್ ನಮಗೋಸ್ಕರ ಅಂತೀವಲ್ಲ, ಹಿಂಗಿರುತ್ತೆ. ಇದರಲ್ಲಿ ಹನಿನ ಅವರು ಸ್ಟೋರ್ ಮಾಡಿ ಅದ್ರ ಮೇಲೆ ಒಂದು ಸೀಲ್ ಮಾಡ್ತಾರೆ. ಆ ಸೀಲನ್ನು ನಾವು ಚಾಕುವಿಂದ ತೆಗಿತೀವಿ ಸರ್. ತೆಗೆದು ನಮ್ಮ ಹತ್ರ ಒಂದು ಹ್ಯಾಂಡ್ಮೇಡ್ ಮಷಿನ್ ಇದೆ, ಇದರಲ್ಲಿ 4 ಫ್ರೇಮ್ ಹಾಕ್ತೀವಿ. ಹಿಂಗೆ ಹಾಕಿಬಿಟ್ಟು ಸರ್ ಸೆಂಟ್ರಿಫ್ಯೂಗಲ್ ಫೋರ್ಸಲ್ಲಿ ತಿರುಗಿಸಿದಾಗ 2 ಸೈಡ್ನ ಜೇನುತುಪ್ಪ ಕಲೆಕ್ಟ್ ಆಗುತ್ತೆ. ಆದರೆ ಈ ಜೇನು ಮೇಣಕ್ಕೇನು ಆಗೋದಿಲ್ಲ ಸರ್, ಇದು ಹಾಗೆ ಇರುತ್ತೆ. ಮತ್ತೆ ಇದನ್ನು ಸೂಪರಿಗೆ ಕೊಟ್ಟಾಗ ಅದನ್ನು ಅವರು ಮರು ಉಪಯೋಗ ಮಾಡ್ತಾರೆ. ಹಾಂ ಸರ್, ತುಂಬ ಜನ ಹೊರಗಡೆ ಏನು ಮಾಡ್ತಾರೆ, ಒಂದು ಸರ್ತಿ ಜೇನುತುಪ್ಪ ತೆಗಿಲಿಕ್ಕೋಸ್ಕರ ಪೂರ್ತಿ ಗೂಡನ್ನು ಹಿಂಡಿಬಿಡ್ತಾರೆ. ಹಂಗೆ ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ಇದು ಒಂದು ಫ್ರೇಮ್ ಆಗೋದಕ್ಕೆ ಅವ್ರಿಗೆ 1.5 2 ತಿಂಗಳು ಬೇಕಾಗುತ್ತೆ. ಇದೇನು ಶ್ರಮ ಇರುತ್ತೋ ಅದು ಈ ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಇನ್ನೊಂದು ಹೂವಿನ ಕೂಡ ಮುಗ್ದೋಗಿರುತ್ತೆ. ಅದಕ್ಕೆ ಇದನ್ನು ಕೈಯಿಂದ ಹಿಂಡೋದಿಲ್ಲ, ಇದರಲ್ಲಿ ಹಾಕಿ ತೆಗೆಯೋದ್ರಿಂದ ಜೇನು ಮೇನ ಹಾಗೆ ಇರುತ್ತೆ. ಮತ್ತೆ ಇದನ್ನು ಸೂಪರಿಗೆ ಕೊಟ್ಟಾಗ ಅದನ್ನು ಅವರು ಮರು ಉಪಯೋಗ ಮಾಡ್ತಾರೆ. ಇನ್ನು 1-2 ವರ್ಷ ಆದಮೇಲೆ ಒಂದು ಜೇನು ಮೇನ ಅವರು ಬಳಸ್ಕೊಳ್ದಿಲ್ಲ. ಯಾವಾಗ ಅದನ್ನು ಅವರು ಬಳಸ್ಕೊಳ್ದಿಲ್ವೋ ಆವಾಗ ಇದನ್ನ ತೆಗೆದು ಒಂದು ಬೀಸ್ ವ್ಯಾಕ್ಸ್ ಮಾಡಿದ್ದೀವಿ ಸರ್. ಈ ಮುಂಚಿನ ಕಾಲ ಜನ ಎಲ್ಲ ಕುಂಕುಮದ ಕೆಳಗಡೆ ಹಚ್ತಾ ಇದ್ರು ಮೇಣ ಅಂತ. ಇನ್ನು ಹೀಲ್ಸ್ ಕ್ರ್ಯಾಕ್ ಆದಾಗ ಡ್ರೈ ಸ್ಕಿನ್ನಿಗೋಸ್ಕರ ಬಳಸ್ಬೋದು ಸರ್. ಇನ್ನು ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಸರ್. ಜೇನುತುಪ್ಪ ಎಷ್ಟು ಹಳೇದಾಗ್ತಾ ಹೋಗುತ್ತೋ ಅಷ್ಟದ್ರ ಔಷಧಿ ಗುಣ ಹೆಚ್ಚಾಗ್ತಾ ಹೋಗುತ್ತೆ ಸರ್. ಇದು ಮಿಶ್ರಿಗೂಡು, ಇಡೀ ಜಗತ್ತಲ್ಲೇ ಸ್ಟಿಂಗ್ಲೆಸ್ ಬಿ ಸರ್. ಇದು ತುಂಬ ಚಿಕ್ಕದಾಗಿರುತ್ತೆ ಈ ಜೇನು. ಇಲ್ಲಿ ನೋಡಿ ಸರ್, ಇದನ್ನ ಮಿಶ್ರಿ, ಮುಜಂಟಿ, ರಾಳ ಅಂತ ಕರೀತಾರೆ. ಇಲ್ಲಿ ನೋಡಿ ಸರ್, ಇದು ಮೊಟ್ಟೆ ಭಾಗ, ಇದು ಹನಿ ಭಾಗ ಸರ್. ಇಡೀ ಒಂದು ವರ್ಷಕ್ಕೆ ಒಂದಿಷ್ಟೇ ಜೇನುತುಪ್ಪ ಸಿಗುತ್ತೆ ಸರ್. ಆದರೆ ಇದರಲ್ಲಿ ನಮಗೆ ಹೈಯೆಸ್ಟ್ ಮೆಡಿಸನ್ ಕಂಟೆಂಟ್. ಇದನ್ನು 50 ಹುಟ್ಟಿದ ಮಕ್ಕಳಿಗೂ ತಿನ್ನಿಸ್ಬೋದು ಸರ್. ತುಂಬ ಜನ ನಮಗೆ ಜೇನುತುಪ್ಪನ ಯಾವ ರೀತಿ ಕಂಡುಹಿಡಿಬೇಕು ಅಂತ ಕೇಳ್ತಾರೆ. ಇನ್ನೂ ಕೆಲವು ಜನ ಏನಂತಾರೆ, ಇಲ್ಲ ಜೇನುತುಪ್ಪನ ನಾಯಿಗೆ ಹಾಕಬೇಕು, ನಾಯಿ ತಿನ್ನೋದಿಲ್ಲ ಅಂತಾರೆ. ಟಿಶ್ಯೂ ಪೇಪರಿಗೆ ಹಾಕಿದರೆ ಕೆಳಗಡೆ ಬರೋದಿಲ್ಲ ಅಂತಾರೆ. ಬಿಸಿನೀರಿಗೆ ಹಾಕಿದ್ರೆ ಹೆಕ್ಸಾಗೋನ್ ಶೇಪ್ ಬರುತ್ತೆ ಅಂತಾರೆ ಸರ್. ಪ್ರತಿಯೊಬ್ಬರು ಬೇರೆ ಬೇರೆ ವಿಧಾನ ಹೇಳ್ತಾರೆ, ಹಂಗೆ ಮಾಡಿದ್ರೆ ಆಗುತ್ತೆ, ಹಿಂಗೆ ಮಾಡಿದ್ರೆ ಆಗುತ್ತೆ ಅಂತ. ಆದರೆ ಅದು 2 ಪಾಸ್ ಆಗುತ್ತೆ. ಪ್ಯೂರು ಪಾಸ್ ಆಗುತ್ತೆ, ಡೂಪ್ಲಿಕೇಟು ಪಾಸ್ ಆಗುತ್ತೆ. ಆದರೆ ಪ್ಯೂರ್ ಜೇನುತುಪ್ಪ ಕಂಡುಹಿಡಲಿಕ್ಕೆ ಇರೋದು ಬರೀ 2 ವಿಧಾನ ಸರ್. ಒಂದು ಜೇನುತುಪ್ಪನ ತಿಂದಾಗ, ಏನು ಲ್ಯಾಬ್ ಟೆಸ್ಟಿಗೆ ಕೊಟ್ಟಾಗ. ಜೇನುತುಪ್ಪ ತಿಂದಾಗ ನಮ್ಮ ಬಾಯಲ್ಲಿ ಸಲೈವ ಹೆಚ್ಚಾಗುತ್ತೆ, ನಾಲ್ಗೆಲ್ಲ ಕ್ಲೀನ್ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡಾಗ ಹೊಟ್ಟೆ ಸಣ್ಣಗೆ ಚುರು ಚುರು ಅಂತದೆ, ಬೊಜ್ಜನ್ನು ಕರಗಿಸುತ್ತೆ. ಅದು ಪ್ಯೂರ್ ಜೇನುತುಪ್ಪ. ಅದನ್ನು ಬಿಟ್ಟು ಲ್ಯಾಬ್ ಟೆಸ್ಟಿಗೆ ಕೊಟ್ಟಾಗ ಸರ್. ಜೇನುತುಪ್ಪ ನಿಮಗೆ ಯಾವಾಗಲೂ ಒಂದೇ ಕಲರು, ಒಂದೇ ಟೇಸ್ಟು, ಒಂದೇ ಫ್ಲೇವರ್ಗೆ ಸಿಗೋದಿಲ್ಲ ಸರ್. ಆಯಾ ಹೂವಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್. हाँ ओके. हाय, मैं नम्रता, मैं सॉफ्टवेयर इंजीनियर हूँ और मैंने ये फ़र्स्ट टाइम हनी पार्क क्या है ये मैंने फ़र्स्ट टाइम देखा और मुझे यहाँ पे आके बहुत अच्छा लगा. मतलब हम हनी यहाँ पे कैसा वो कितनी मेहनत से हनी मतलब सक करते हैं और स्टोर करते हैं और उनमें से हनी कैसे हम निकालते हैं, ये सब बातें पता चली आज फर्स्ट टाइम. और हम जो लोग अभी डिफरेंट टावर्स है मोबाइल और डिफरेंट टावर्स लगाए, इसके लिए 75% हनी कम हो रही है. ये बहुत दुख की बात है. तो हमें इसके बारे में सब ने सोचना चाहिए कि हम हनी कैसे उनका लाइफ सेव करें और हनी ज़्यादा से ज़्यादा उनका प्रोडक्शन कैसे हो. ये ह्यूमन बींग के लिए हेल्पफुल रहेगा अगर हनी सेव हो जाएगी तो वी शुड थिंक अबाउट टू सेव हनी. And yeah, as they are saying, the slogan is save bee, save we. This is the perfect slogan for this honey park. Thank you.